ನಮಸ್ಕಾರ, ನನ್ನ ಮಾಗ್ವಿಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಪಂಚಾಯಿತಿಯಲ್ಲಿ ಎಂಜಿಎನ್ಆರ್ಇಜಿಎ ಯೋಜನೆಯಡಿ ನಿರ್ಮಿಸಿರುವ ಎನ್ಆರ್ಎಲ್ಎಂ ಕೇಂದ್ರ ಹಾಗೂ ಗ್ರಾಮ ಪಂಚಾಯಿತಿ ಭೀಮ ಸಭಾಂಗಣವನ್ನು ಜನಪ್ರಿಯ ಶಾಸಕರು ಎಸ್ಎನ್ ನಾರಾಯಣಸ್ವಾಮಿಯವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ನಾರಾಯಣಸ್ವಾಮಿ, ಪಂಚಾಯಿತಿ ಅಧ್ಯಕ್ಷರಾದ ಆದಿನಾರಾಯಣ, ಕುಟ್ಟಿ ನಗರಾಭಿವೃದ್ಧಿ ಅಧ್ಯಕ್ಷರಾದ ಮುನಿರಾಜು, ಕೆವಿ ನಾಗರಾಜು, ಜಿ ವೆಂಕಟೇಶಗೌಡ, ಇಒ ರವಿಕುಮಾರ, ಪಿಡಿಒ ಮಧು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್, ಬಂಗಾರಪೇಟೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿರಿಯರು ಆದಂತಹ ಖಲೀಲ್ ಅವರು ಮೊದಲು ಅವರ ಅಧ್ಯಕ್ಷತೆಯಲ್ಲಿ ಕೆಳಗಡೆ ಪಂಚಾಯಿತಿ ಸೇವಾ ಕೇಂದ್ರವನ್ನ ಕಟ್ಟಡವನ್ನು ಪ್ರಾರಂಭ ಮಾಡಿದ್ರು. ಅವರು ನಾನು ಸದಸ್ಯರ. ಈಗ ನನ್ನ ಒಂದು ಅವಧಿಯಲ್ಲಿ ನಾನು ಆ ಒಂದು ನಮ್ಮ ಶಾಸಕರ ಒಂದು ಆಶೀರ್ವಾದವನ್ನು ಪಡೆದು ಅವರ ಒಂದು ಸಹಕಾರದೊಂದಿಗೆ ಈ ಒಂದು ವೇದಿಕೆ ಆಗಿರ್ಬೋದು, ಈ ಒಂದು ಕಾರ್ಯಕ್ರಮ ಆಗಿರ್ಬೋದು, ನಮ್ಮ ಮೆಚ್ಚಿನ ನಾಯಕರು ಹಾಗೂ ನನ್ನ ಶಾಸಕರಾದಂಥ ಕೇಂದ್ರ ಬಿಂದುಗಳು ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಆಶೀರ್ವಾದ, ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ಏನೇ ಒಂದು ಕೆಲಸ ಕಾರ್ಯ ಇರಲಿ, ಅವರ ಒಂದು ಸಹಕಾರ ತುಂಬಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಮಸಮುದ್ರ ಪಂಚಾಯತಿಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ತಾವು ಕೂಡ ನೋಡ್ತಾ ಇದ್ದೀರಾ, ನಾನು ಫಸ್ಟ್ ಅಧ್ಯಕ್ಷನಾದಾಗ 2019ರಲ್ಲಿ ನೀರಿಗೆ ಎಷ್ಟು ಪ್ರಾಬ್ಲಮ್ ಇತ್ತಂದ್ರೆ ಪಂಚಾಯತಿಗಳ ಹತ್ರ ಬಿಂದಿಗೆಗಳು ತಗೊಂಡ್ಬರ್ತಾ ಇದ್ರು. ಆವಾಗ ಬರಗಾಲೂ ಇತ್ತು, ಮಳೆಗಳು, ಅದೇ ತರ ಕೆರೆಗಳು ಕಟ್ಟೆಗಳು ಹೋಗ್ತಾ ಇತ್ತು, ನೀರಿಗೆ ತುಂಬಾ ಅಭಾವ ಇತ್ತು. ಒಂದೇ ತಿಂಗಳಲ್ಲಿ 8 ಬೋರ್ 12 ಬೋರ್ 4 ಬೋರ್ವೆಲ್ ಫೇಲ್ ಆಯ್ತು, 9-10 ಸಕ್ಸಸ್ ಆಯ್ತು. 9ರಿಂದ 10 ವರ್ಷಗಳ ಕಾಲ ಆಯ್ತು. ನೀರಿನ ಅಭಾವ ಕಾಮಸಮುದ್ರ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಹಳ್ಳಿ ಆಗಿರ್ಲಿ, ಒಂದು ಸಿಟಿ ಲಿಮಿಟ್ ಆಗಿರ್ಲಿ, ಯಾವುದೇ ತೊಂದರೆ ಇಲ್ಲ. ಅದೇ ರೀತಿ ನಮ್ಮ ಒಂದು ಕಾಮಸಮುದ್ರಕ್ಕೆ ಹಲವಾರು ಯೋಜನೆಗಳು, ಒಂದಲ್ಲ ಎರಡಲ್ಲ. ಇವತ್ತು ನಮ್ಮ ರೋಡ್ ನೋಡಿದ್ರೆ ಕೋಲಾರ ಬೈಪಾಸ್ ಇದ್ದಂಗಿದೆ. ಯಾಕಂದ್ರೆ ನನಗೆ ತಿಳ್ತಿರೋ ಮಟ್ಟಕ್ಕೆ, ನನ್ನ ಜನಕ್ಕೆ, ನಾವು ಇಲ್ಲಿರೋರೆಲ್ಲರೂ ಕೂಡ ನಾವು ಕೃತಜ್ಞತೆ ನನಗೆ ಆ ಭಾವನೆ ಇದೆ. ಇವತ್ತು ಅಧಿಕಾರ, ಹಣ ಹಾಗೂ ಶಾಶ್ವತ ಅಲ್ಲ. ಇವು ಸತ್ತೋಬೇಕಾದಾಗ ಏನು ಎತ್ಕೊಂಡು ಹೋಗಲ್ಲ. ಇರ್ಬೋದಮ್ಮ, ಒಂದೂರಲ್ಲಿ ಒಬ್ಬ ಚೇರ್ಮನ್ ಆಗಿದ್ದ, ಹೇಳ್ತಿದ್ರು, ಹೋಗ್ಬಿಟ್ಟಿದ್ರು. ಕುಟಿ ಬಂದ್ರು ನೋಡೋದಕ್ಕೆ. ಕುಟಿ ಬಂದೆಪ್ಪ, ಬಾ ಕುಟಿ ಬಾ, ನೋಡಪ್ಪ ನಿಮ್ಮ ಅಕ್ಕ ತೀರೋಗ್ಬಿಟ್ಲಲ್ಲಪ್ಪ ಕುಟಿ, ನಿಮ್ಮಕ್ಕ ಮಹಾಲಕ್ಷ್ಮಿ ಅಪ್ಪ, ನಿಮ್ಮಕ್ಕ ಕಾಲಿಟ್ಟು ಕಡೆಗೆ 3 ಮನೆ ತಗೊಂಡೆ, ಜಮೀನ್ ಮಾಡಿದೆ, ಬಂಗಾರ ಮಾಡಿದೆ, 3 ಕಾರ್ ತಗೊಂಡೆ. ಅಷ್ಟೇ ಅಲ್ಲಪ್ಪ, ನಾನು ಚೇರ್ಮನ್ ಕೂಡ ಆದ್ನಲ್ಲಪ್ಪ. ನೋಡತ್ತ ಮಹಾತಾಯಿ ಇವತ್ತು ಹೋಗ್ತದೆ ಕಣೋ, ನನಗೆ ಈ ಆಸ್ತಿ ಏನಕ್ಕೆ, ಈ ಮನೆ ಏನಕ್ಕೆ, ಈ ಬಂಗಾರ ಏನಕ್ಕೆ, ನನಗೆ ಯಾಕೆ ಜೀವನ ಬೇಕು? ನನಗೆ ಕರ್ಕೊಂಡು ಮಹಾಲಕ್ಷ್ಮಿ ಹೋದ್ನಲ್ಲಪ್ಪ, ನನಗೆ ಯಾಕೆ ಬೇಕು ಅಂತ ಕುಟ್ಟಿ ಅಂತ ಹೇಳ್ತದನೆ. ಕುಟ್ಟಿ ಹೌದು ಅಂತ. ಆಮೇಲೆ ಪಕ್ಕದಲ್ಲಿ ಮುನಗಣ್ಣ, ನೋಡಪ್ಪ ಆ ಯಮನ್ ಕಿವಿ ಮೂಗುತಿ ಇದೆ, ಬಿಚ್ಕೊಪ್ಪು ಗಜ ಬೆಂಕಿ ಹಾಕ್ಬಿಟ್ಟ. ಅರ್ಥಕಾಲ ಇದ್ದದ ಕಾಲ ಇದಂತ చెప్పి ನೋಡು, ಆಯಂ ಮೂಗ್ಬಿಟ್ರೆ ಅಂತ ಮುಪ್ಪಲ ಪಕ್ಕ ಮನೆಯನ್ನ ಮುಪ್ಪಲು ಸುಡಿ ಇಪ್ಪು ನಡಿ ಗಾಜ ಬ್ಯಾಂಡ್ ಅಗ್ಲಹಿಸ್ತಾರ. ಅರ್ಥ ಆಯ್ತಾ ಅರ್ಥ ಆಗಿಲ್ವಾ? ಕಾಮಸಮುದ್ರ ಗ್ರಾಮ ಪಂಚಾಯಿತಿಯ ಮೊದಲನೇ ಮಹಡಿಯ ನೂತನ ಕಟ್ಟಡ ಉದ್ಘಾಟನೆ, ಇದರೊಟ್ಟಿಗೆ ಭೀಮ ಸಭಾಂಗಣ, ಆ ಸಭಾಂಗಣದ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನನ್ನೊಟ್ಟಿಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ 4 ಬಾರಿ ಈ ಭಾಗದಲ್ಲಿ ಶಾಸಕರಾಗಿದ್ದು, SC/ST ನಿಗಮ, ಹುಗ್ಗರಣ ನಿಗಮ, ಹೀಗೆ ಅನೇಕ ನಿಗಮಗಳ ಅಧ್ಯಕ್ಷರಾಗಿ, SC/ST ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಸಾವಿರಾರು ಜನರಿಗೆ ಕೊಳವೆಗಳನ್ನು ಕೊಡಿಸಿಕೊಟ್ಟು ಸುದೀರ್ಘ
40 ವರ್ಷಗಳ ರಾಜಕಾರಣ ಮಾಡಿರ್ತಕ್ಕಂಥ ಎಂ ನಾರಾಯಣ ಸ್ವಾಮಣ್ಣವರೇ, ಈ ಗ್ರಾಮ ಪಂಚಾಯಿತಿಯ